ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ಬ್ಲಾಗ್ಸ್. ಇವತ್ತೇನಂದ್ರೆ ನಾನು ಮೀಶೋ ಇಂದ ಸ್ಕ್ರೀನ್ ತರಿಸಿದ್ದೆ. ಆ ಸ್ಕ್ರೀನ್ ಯಾವ ತರ ಇದೆ ಅಂತ ನೋಡೋಣ. ಮತ್ತೆ ನನ್ಗೆ ಮತ್ತೆ ಪಾಪುಗೆ ಒಂದು ಡ್ರೆಸ್ ನ ತರಿಸಿದ್ದೆ, ಅದು ಕೂಡ ಯಾವ ತರ ಇದೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಇದೇ ಸ್ಕ್ರೀನು. ನೋಡಿದ ತಕ್ಷಣ ಇಷ್ಟ ಆಯ್ತು, ಅದಕ್ಕೆ ತರಿಸ್ಕೊಂಡೆ. ಈ ತರ ಇದೆ, 2 ಸ್ಕ್ರೀನ್ ಕೊಟ್ಟಿದ್ದಾರೆ. ಬರ್ಡ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು 2 ಅನ್ಕೊಂಡೆ, ಒಂದೇ ಒಂದು ಕೊಟ್ಟಿದ್ದಾರೆ. ಇದು ಡೋರಿಗೆ ಆಗೋ ತರ ಇದೆ, ಲಾಂಗ್ ಆಗಿದೆ. ನಾನು ವಿಂಡೋದು ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ಬ್ಲಾಗ್ಸ್. ಇವತ್ತೇನಂದ್ರೆ ಯುಗಾದಿ ಹಬ್ಬಕ್ಕೆ ಡ್ರೆಸ್ಗಳನ್ನ ತರಿಸಿದ್ನಲ್ಲ, ಪಾಪುಗೆ ಈ ಡ್ರೆಸ್ನ ತರಿಸಿದ್ದೆ. ಯಾವ ತರ ಬಂದಿದೆ ಅಂತ ನೋಡೋಣ. ಓಪನ್ ಮಾಡಿ. ಐ ಥಿಂಕ್ ನಾನು 2 ಡ್ರೆಸ್ನ ಆರ್ಡರ್ ಮಾಡಿದ್ದೆ, 2 ಒಟ್ಟಿಗೆ ಬಂದಿದೆ. ಒಬ್ರದೇ ಇರಬೇಕು, ಅದಕ್ಕೆ 2 ಒಟ್ಟಿಗೆ ಬಂದಿದೆ. ಸೊ ಇದು ಪಾಪುದು ಅಂದ್ಕೊಳ್ತೀನಿ. ಪಾಪುದು ಯಾವ ತರ ಇದೆ ನೋಡೋಣ. ಸೊ ನಾನು ದೊಡ್ಡ ಸೈಜ್ ಬರುತ್ತೆ ಅಂದ್ಕೊಂಡಿದ್ದೆ. ಇದು ತುಂಬಾನೇ ಚೆನ್ನಾಗಿದೆ ಪಾಪು ಡ್ರೆಸ್ಸು. ಆಮೇಲೆ ಇದು ಒಂದು ಸ್ಮಾಲ್ ಟಾಪ್ ತೋರಿಸು. ಆ್ಯಂಡ್ ದೆನ್ ಒಂದು ದುಪ್ಪಟ್ಟ. ಸೊ ಟಾಪ್ಗೆ ಎಲ್ಲ ಸಪ್ರೇಟ್ ಸಪ್ರೇಟ್ ಇದೆ. ಸೊ ಈ ಥರ ಇದೆ. ತುಂಬಾನೇ ಲೆಂತ್ ಇದೆ. ಅದಾದ್ಮೇಲೆ ದಿಸ್ ಇಸ್ ಬ್ಲೌಸ್. ಸೊ ದೊಡ್ಡದಿದೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಒನ್ ಇಸ್ ದುಪ್ಪಟ್ಟ. ದುಪ್ಪಟ್ಟನು ಕೂಡ ತುಂಬಾನೇ ಲೆಂತಲ್ಲಿ ತುಂಬಾನೇ ಚೆನ್ನಾಗಿದೆ. ಸೊ ಗೋಂಗೂರ ಪಚ್ಚಡಿ ಯಾವ ತರ ಮಾಡೋದು ಅಂತ ನಾನೀಗ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಈ ತರ ಇರುತ್ತೆ ಗೋಂಗೂರ ಸೊಪ್ಪು. ನಾನು ಆಮೇಲೆ ಬಿಡಿಸಿರೋದನ್ನ ಕೂಡ ತೋರಿಸ್ತೀನಿ, ಯಾವ ತರ ಇತ್ತು ಗೋಂಗೂರ ಸೊಪ್ಪು ಅಂತ. ಸೊ ಇದಕ್ಕೆ ಏನೇನ್ ಬೇಕು ಅನ್ನೋದನ್ನೆಲ್ಲ ನಾನು ಇವಾಗ ತೋರಿಸ್ತೀನಿ, ಏನೇನ್ ಹಾಕಿ ಗೋಂಗೂರ ಪಚ್ಚಡಿ ಮಾಡೋದು ಅಂತ.
ಸೊ ಇದೆಲ್ಲ ಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇದು ಮೆಂತ್ಯ, ಜೀರಿಗೆ, ಉಪ್ಪು ಬೇಕು. ಮತ್ತೆ ಹುಣಸೆಹಣ್ಣು ಬೇಕು. 20 ನಿಮಿಷ ಹುಣಸೆಹಣ್ಣು. ಆಮೇಲೆ ಇದು ಹುಣಸೆಹಣ್ಣು. ಹುಣಸೆಹಣ್ಣು ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ, ತುಂಬ ಹುಳಿ ಆಗುತ್ತೆ. ಸೊಪ್ಪು ಕೂಡ ಹುಳಿ ಇರುತ್ತೆ, ಅದಕ್ಕೆ. ಇದು ಗೋಂಗೂರ ಸೊಪ್ಪು. ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ. ಸೊ ಫಸ್ಟು ಪ್ಯಾನ್ನ ಇಟ್ಕೋಬೇಕು. ಸೊ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ, ಯಾಕಂದ್ರೆ ಸೊಪ್ಪು ಎಣ್ಣೆಲ್ಲೇ ಬೇಯಬೇಕು, ಅದಕ್ಕೇನೆ. ಅಷ್ಟು ಎಣ್ಣೆ ಕಾಯಲಿ. ಫಸ್ಟು ಇದು ಮೆಣಸಿನ್ಕಾಯಿನ ಹಾಕೋತೀನಿ. ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಬೆಳ್ಳುಳ್ಳಿ, ಅದಾದ್ಮೇಲೆ ಇಷ್ಟು ಮೆಂತ್ಯ, ಜೀರಿಗೆ, ಹುಣಸೆಹಣ್ಣು, ಉಪ್ಪು ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಅದರಿಂದನೇ ಸೊಪ್ಪು ಹಾಕೊಂಡ್ಬಿಡ್ತೀನಿ. ಚೆನ್ನಾಗಿ ಬೇಯಬೇಕಿದು. ಸೊಪ್ಪನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು, ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಸೊಪ್ಪನ್ನ. ಸೊ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕೋಬೇಕು. ಅದಕ್ಕೆ ಮಾಮೂಲಿ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಎಣ್ಣೆಗೆ, ಆಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ಗಟ್ಟಿ ಇದೆ ಅನಿಸಿದ್ರೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಗೋಂಗೂರ ಪಚ್ಚಡಿ. ತುಪ್ಪ ಲವರ್ಸ್ ಯಾರ್ಯಾರು ಇರ್ತೀರೋ ಅವರಿಗೆಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ನಾನು ತುಪ್ಪ ಹಾಕ್ಕೊಂಡು ತಿಂದಿರಲಿಲ್ಲ. ನಂಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.